ಏನೋ ಹೇಳಕ್ ಬಂದ್ರಿ ಹಾಗೆ. ಅಲ್ಲ, ಈಗ ನಾವು ಇಂಪೋರ್ಟ್ ಮಾಡ್ಕೊಂಡಾಗ ಇಂಪೋರ್ಟ್ ಡ್ಯೂಟಿ ಬೀಳುತ್ತೆ. ಈಗ ಎಕ್ಸಿಸ್ಟಿಂಗ್ ಸ್ಟಾಕ್ ಏನಿದೆ ಜುವೆಲ್ರಿ ಶಾಪ್ಸ್ ಅಲ್ಲಿ ಎಲ್ಲ ಇದೆ, ಈಗಾಗ್ಲೇ ಅವ್ರ ಹತ್ರ ಏನ್ ಸ್ಟಾಕ್ ಇದೆ ಅದ್ರ ಮೇಲೆ ಬೆಲೆ ಹೆಚ್ಚುವ ಅಗತ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ಏರಿಕೆ ಆಯ್ತಲ್ಲ ಸರ್, ಈಗ ಏರಿಕೆ ಆಯ್ತು, ಈಗ ಇಮಿಡಿಯೇಟ್ ಏರಿಕೆ ಆಯ್ತದ. ಅಲ್ಲ, ಅದೇ ಇರೋದು ನನಗೆ ಅರ್ಥ ಆಗದೆ ಇರೋ ಲಾಜಿಕ್ ಏನು, ನಿಮ್ಗೆ ಕಸ್ಟಮ್ಸ್ ಡ್ಯೂಟಿ ಬೀಳೋದು ಯಾವಾಗ ನಾವ್ ಇಂಪೋರ್ಟ್ ಮಾಡ್ಕೊಳ್ತೀವಿ ಅವಾಗ ಬೀಳುತ್ತೆ, ಅವಾಗ ಬೆಲೆ ಜಾಸ್ತಿ ಆಗ್ಬೇಕು. ಈಗ ಎಕ್ಸಿಸ್ಟಿಂಗ್ ಜುವೆಲ್ರಿ ಇದೆ ನಮ್ಮ ಅಂಗಡಿನಲ್ಲಿ ಇದೆ, ಅದು ನನ್ಗೆ ಅದಕ್ಕೆ ಯಾಕೆ ಬೆಲೆ ಜಾಸ್ತಿ ಮಾಡ್ಬೇಕು ಅನ್ನೋಂಥದ್ದು ನನ್ನ ಮೊದಲನೇ ಪ್ರಶ್ನೆ. ಯಾಕಂದ್ರೆ ನೀವು ಗೋಲ್ಡ್ ನ ಇವಾಗ ಆಗ್ಲೇ ಎಕ್ಸಿಸ್ಟಿಂಗ್ ಸ್ಟಾಕ್ ಒಂದ್ ವಾರಕ್ಕೋ 3 ದಿನಕ್ಕೋ 4 ದಿನಕ್ಕೋ ಅಂತೂ ಪ್ರತಿಯೊಬ್ರು ಮೇಜರ್ ಟ್ರೇಡರ್, ಚಿಕ್ಕ ಅಂಗಡಿ ಬಗ್ಗೆ ಮಾತಾಡ್ತಿಲ್ಲ, ಮೇಜರ್ ಅಂಗಡಿಗಳವ್ರ ಹತ್ರ ದೊಡ್ಡ ಒಂದು 10-15 ಅಂಗಡಿಗಳು ಇಟ್ಕೊಂಡಿರೋ ಹತ್ರ ಒಂದ್ 3 ದಿನದ 4 ದಿನದಾದ್ರೂ ಇದು ಹೆಂಗೆ ಅಂತಂದ್ರೆ ಬಜೆಟ್ ಅಲ್ಲಿ ರೇಟ್ ಜಾಸ್ತಿ ಮಾಡಿದ ಕೂಡಲೇ ಬಜೆಟ್ ಇಂಪ್ಲಿಮೆಂಟ್ ಆಗೋದು ಏಪ್ರಿಲ್ ಇಂದ ಆದ್ರೂ ಕೂಡ ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸಿದ್ರೆ ಮರುದಿನನೇ ರೇಟ್ ಜಾಸ್ತಿ ಆಗುತ್ತೆ, ಓಲ್ಡ್ ಸ್ಟಾಕಿಗೆ ರೇಟ್ ಜಾಸ್ತಿ ಮಾಡ್ತಾರೆ. ಹಂಗಾಯ್ತು ಜನರ ಬಗ್ಗೆ ಎಲ್ರಿಗೂ ಕಾಳಜಿ ಇರುವಾಗ, ಮದುವೆ ಬಗ್ಗೆ ಮಾತಾಡುವಾಗ ನಾವು ಜನರಿಗೆ ಬಡವರಿಗೆ ತೊಂದರೆ ಆಗತ್ತೆ ಅನ್ನುವುದಕ್ಕೆ ಬರಲ್ಲ ಅಂತ ಅಲ್ಲ. ಯಾಕೆ ಹಳೆ ಗೋಲ್ಡ್ಗೆ ನೀವು ಅದೇ ರೇಟ್ ಕೊಡ್ಬೇಕು ಅಂತಂದ್ರೆ 20-30% ಮಾತ್ರ ಹಳೆ ಗೋಲ್ಡ್ ಬರ್ತಾ ಇರೋದು ಸ್ಟಾಟಿಸ್ಟಿಕ್ಸ್ ಪ್ರಕಾರನು ಮಾರ್ಕೆಟ್ಗೆ ವಾಪಸ್ಸು. ಹೊಸದ್ ಹೆಚ್ಚು ಮಾಡಿದ್ರೆ 70% ಲಾಭ ಆಗತ್ತೆ ಅನ್ನುವಂಥದ್ದು ಮಾರುಕಟ್ಟೆಯ ನಿಯಮ, ಅದನ್ನ ಮಾಡ್ತಿದ್ದಾರೆ ಅಷ್ಟೇ. ಇದು ಕಸ್ಟಮ್ಸ್ ಡ್ಯೂಟಿ ಅನ್ವಯ ಆಗ್ತಿರೋದು ಇವತ್ತಿಂದ. ಎಕ್ಸಿಸ್ಟಿಂಗ್ ಸ್ಟಾಕ್ ಮೇಲೆ ಅದು ಹೆಚ್ಚು ಮಾಡೋದು ನ್ಯಾಯ ಧರ್ಮ ಅಲ್ಲ ಅನ್ನುವಂಥದ್ದು ನನಗೆ ತಿಳುವಳಿಕೆ ಇರುವಂಥದ್ದು. ಬಟ್ ಏನಂದ್ರೆ ಈಗ ನೋಡಿ, ಇನ್ವೆಸ್ಟರ್ಸ್ ನ ಬೇರೆ ಕಡೆಗೆ ಗೋಲ್ಡ್ ETF ಕಡೆಗೆ, ಡಿಜಿಟಲ್ ಗೋಲ್ಡ್ ಕಡೆಗೆ ಶಿಫ್ಟ್ ಮಾಡುವಂಥದ್ದು ಒಳ್ಳೆ ಕ್ರಮನೇ. ಆಮೇಲೆ ಈಗ ನಾವು ಸದ್ಯಕ್ಕೆ ಅನಿವಾರ್ಯ ಅಲ್ಲ ಅಂದ್ರೆ ಪೋಸ್ಟ್ಪೋನ್ ಮಾಡಿ ಜನ ಇವಾಗ, ಯಾಕಂದ್ರೆ ಎಲ್ಲರೂ ಬೇರೆ ತರ ಯೋಚನೆ ಮಾಡ್ತಾರೆ. ಕಸ್ಟಮ್ಸ್ ಡ್ಯೂಟಿ ಅಲ್ಲಿ ಹೆಚ್ಚಾಗಿರುತ್ತೆ, ಆದ್ರೆ ಇಲ್ಲಿ ಅಂಗಡಿನಲ್ಲಿ ಇವತ್ತೇ ಹೆಚ್ಚಾಗೋಗ್ಬಿಟ್ಟಿರುತ್ತೆ. ಆದ್ರೆ ಕಡಿಮೆ ಆದ್ರೆ ಇವತ್ತು ಕಡಿಮೆ ಆಗಲ್ಲ, ನಾಳೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಕಾರಣಕ್ಕಾಗಿ ಒಂದಷ್ಟು ದಿನ ಪೋಸ್ಟ್ಪೋನ್ ಮಾಡಿ, ಅಗತ್ಯ ಇಲ್ಲದೆ ಇದ್ರೆ, ಮದುವೆ ಇಂಥ ಕಾರ್ಯಕ್ರಮಗಳು ಇಲ್ಲದೆ ಇದ್ರೆ ಜುವೆಲ್ರಿ ಪರ್ಚೇಸಸ್ ಪೋಸ್ಟ್ಪೋನ್ ಮಾಡಿ, ಅದು ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ಕೇಂದ್ರ ಸರ್ಕಾರ ದೇಶ ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾಗ ಎಸ್ಪೆಷಲಿ ಫಾರಿನ್ ಎಕ್ಸ್ಚೇಂಜ್ ಸೇವ್ ಮಾಡ್ಲಿಕ್ಕೆ ಏನೇನ್ ಮಾಡಬಹುದು ಅಂತ ಒಂದ್ ಕಡೆ ಈಗ ಸರ್ಕಾರ ಮನವಿ ಮಾಡ್ಕೊಂಡಿದೆ, ಮೋದಿಜಿ ಅವರ ಮೂಲಕ ಹೇಳ್ತಾ ಇದ್ದಾರೆ ಈ ಸಾಧ್ಯ ಆದಷ್ಟು ಕಡಿಮೆ ಮಾಡಿ ಅಂತ. ಈ RBI ಅಲ್ಲಿ ಮಾನಿಟರಿ ಪಾಲಿಸಿಯ ಟೂಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಅರ್ಥಶಾಸ್ತ್ರದಲ್ಲಿ. ಅದ್ರಲ್ಲಿ ಏನ್ ಹೇಳ್ಕೊಡ್ತೀವಿ ಅಂತಂದ್ರೆ, ಫಸ್ಟ್ ಈಗ ನೀವು ಮಾರಲ್ ಸುಯೇಷನ್ ಅಂದ್ರೆ ನೀತಿಯನ್ನ ಹೇಳ್ಬೇಕು. ಯಾವಾಗ ಹಣದುಬ್ಬರ ಜಾಸ್ತಿ ಆಗಿದೆ ಆವಾಗ ನಾವು ಅದನ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೇಕು ಅನ್ನುವಾಗ ಈ ಕಂಟ್ರೋಲ್ ಟೂಲ್ಸ್ ನ ಹೇಳ್ತೀವಿ. ಆ ಕಂಟ್ರೋಲ್ ಟೂಲ್ಸ್ ಅಲ್ಲಿ ಹೇಳುವಾಗ ಮೊದಲನೇದು, ಅದರಲ್ಲಿ ಅನೇಕ ಟೂಲ್ಸ್ ಬರುತ್ತೆ, ಅದರಲ್ಲಿ ನಿಮ್ಗೆ ಮಾರಲ್ ಸುಯೇಷನ್ ಕೂಡ ಒಂದು ಟೂಲು. ಆ ಮಾರಲ್ ಸುಯೇಷನ್ ಹೇಳುವಾಗ ಅಂದ್ರೆ ಮೊದಲು ನೀತಿ ಹೇಳ್ತೀವಿ, ನೋಡಪ್ಪ ಹಿಂಗ್ ಮಾಡಿ ಭಾರತ ದೇಶದಲ್ಲಿ ಈಗ ನಾವು ಹೆಚ್ಚು ಕಮ್ಮಿ 72 ಬಿಲಿಯನ್ ಅಷ್ಟು ನಾವು ಆಮದು ಮಾಡ್ಕೊಳ್ತಾ ಇದೀವಿ. 72 ಬಿಲಿಯನ್ ನಾವು ಆಮದು ಮಾಡ್ಕೊಳ್ಳೋದ್ರಿಂದ ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ರೂಪಾಯಿಯ ಮೌಲ್ಯ ಕುಸಿತಾ ಇದೆ. ನಾವ್ ಹೆಚ್ಚು ಕಮ್ಮಿ 700ರಿಂದ 1000 ಟನ್ ಗೋಲ್ಡ್ ನ ಆಮದು ಮಾಡ್ಕೊಳ್ತಾ ಇದೀವಿ. ಇವೆಲ್ಲವನ್ನ ಒಂದು ರೀತಿಯಲ್ಲಿ ಮೊನ್ನೆ ಎಲ್ಲ ಹೇಳಿದಾರೆ, ಮುಂಚೆಂದರು ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ವೈಡ್ ಪಬ್ಲಿಸಿಟಿ ಕೊಡ್ರೆ, ನಾನು ಹೇಳ್ತಿರೋದು ಮಾನಿಟರಿ ಟೂಲ್ಸಿನ ವಿಧಾನದಲ್ಲಿ. ಆಮೇಲೆ ಅದಕ್ಕೆ ವೈಡ್ ಪಬ್ಲಿಸಿಟಿ ಕೊಡ್ಬೇಕು, ವೈಡ್ ಪಬ್ಲಿಸಿಟಿನೂ ಕೊಟ್ಟಿದ್ದಾರೆ ಇವಾಗ ಏನೇನ್ ಆಗ್ತಾ ಇದೆ ಅಂತ. ಅದ್ರ ನಂತರ ಒಂದು ಆಕ್ಷನ್ ತಗೋಬೇಕು. ಇದು ಎಲ್ಲ ನಾನು ಹೇಳ್ತಿರೋದು ನಿಮ್ಗೆ ಮಾನಿಟರಿ ಟೂಲ್ಸ್ ಆಫ್ ದಿ RBI, ಯಾವುದೇ ದೇಶದ ಕೇಂದ್ರ ಬ್ಯಾಂಕು ಮಾಡೋ ಕೆಲಸನೇ ಅದು. ಸೊ ಈಗ ಅದೇ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಗವರ್ಮೆಂಟ್ ಏನ್ ಯೋಚನೆ ಮಾಡ್ತಾ ಇದೆ ಅಂದ್ರೆ, ಒಂದಷ್ಟು ಇವಾಗ ನೋಡಿ, ಈಗ ಅಗತ್ಯ ಇಲ್ಲ, ಈಗ ಲಕ್ಸುರಿ ಗೂಡ್ ಆಗಿರೋದ್ರಿಂದ ನೀವು ಗೋಲ್ಡ್ ನ ಒಂದಷ್ಟು ಬೆಲೆ ಹೆಚ್ಚಳ ಮಾಡಿದ್ರೆ ಆಗ ನಮ್ಗೆ ಅದರಿಂದ ಒಂದಷ್ಟು ಜನ ಕಡಿಮೆ ಕೊಂಡ್ಕೊಳ್ಬಹುದು ಅನ್ನುವಂಥದ್ದು ಹಿಂದೆನೂ ಆಗಿದೆ ನೋಡಿ. ಲಾಸ್ಟ್ ಇಯರ್ ಎಲ್ಲ ಖಂಡಿತ ಯೋಚನೆ ಮಾಡಿರ್ತಾರೆ ಅವರು. ಈಗ ನೋಡಿ, ಲಾಸ್ಟ್ ಟೈಮ್ ನಿಮ್ಗೆ ಹೆಚ್ಚಳ ಆದಾಗ್ಲೂ ಒಂದಷ್ಟು ಅಗತ್ಯ ಇರೋರು ಖಂಡಿತ ಕೊಂಡ್ಕೊಳ್ಳಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಯಾರಿಗೆ ಅನಿವಾರ್ಯ ಅಲ್ಲ ಅವ್ರು ಕೊಂಡ್ಕೊಳ್ಳೋದನ್ನ ಡಿಸ್ಯೂಡ್ ಮಾಡಕ್ಕೆ. ಈಗ ನೋಡಿ, ನಾನು ಈಗ ಇನ್ನೊಂದೇನೋ 10 ವರ್ಷದ ಮುಂಚೆ ನನ್ನ ಮಗಳ ಮದುವೆಗೆ ಇವಾಗಿಂದನೇ ಸ್ವಲ್ಪ ಜೋಡಿಸ್ತಾ ಇದ್ರೆ ನನಗನ್ಸುತ್ತೆ ಇವತ್ತು ಬೆಲೆ ಜಾಸ್ತಿ ಇದೆ, ಮುಂದಿನ ವರ್ಷ ಕಡಿಮೆ ಆಗುತ್ತೆ, ನಾನು ಅವಾಗ ಯೋಚನೆ ಮಾಡೋಣ. ಈಗ ಅಗತ್ಯ ಇದ್ದವರು ಇವಾಗ ತುಂಬಾ ಅಗತ್ಯ, ಈಗ ನೀವ್ ಹೇಳ್ತಿರೋದು ಬಡವರು ತಗೊಳ್ತಾರೆ, ಅವ್ರಿಗೂ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಬಡವರು ಎಷ್ಟು ಗ್ರಾಮ್ ತಗೊಳ್ತಾರೆ ಅಂತ ಲೆಕ್ಕ ಇಟ್ಕೊಳ್ಳೋಣ. ಒಂದು 15 ಗ್ರಾಮ್ 10 ಗ್ರಾಮ್ ತಗೊಂಡ್ರೆ ಅವ್ರಿಗೆ ಮಾರ್ಜಿನ್ ಈಸ್ ಎಷ್ಟು ಬರ್ತಾ ಇದೆ, ಅದರಲ್ಲಿ ನಿಮ್ಗೆ 9% ಹೆಚ್ಚಳ ಆದ್ರೆ ಇಟ್ ವಿಲ್ ನಾಟ್ ಬಿ ದಟ್ ಹೈ. ಆ ತರದ ಒಂದು ಯೋಚನೆಯಲ್ಲೇ ಇದು ಮಾಡಿರೋದು. ಯಾರಿಗೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಡಿಸ್ಯೂಡ್ ಮಾಡ್ಬೇಕು ಅಂತ. ಇವಾಗ ನನ್ಗೆ ಅನಿವಾರ್ಯ ಇದೆ ಅಂದಾಗ ನಾನು ಇವನ್ ಮನೆ ಕಟ್ಟುವಾಗ್ಲ ಇದು ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ರು ನಾನು ತಗೊಳಲ್ವಾ.
ಅದ್ ಅಗತ್ಯ ಇದ್ರೆ ಅದಕ್ಕೆ ನಾವು ಹಿಂದೆನೆ ಸಾಕಷ್ಟು ಅರ್ಥಶಾಸ್ತ್ರದಲ್ಲಿ 1928-29 ಅಲ್ಲಿ ಒಂದು ದೊಡ್ಡ ಚರ್ಚೆ ಆಗತ್ತೆ. ರಾಟ್ಕ್ಲಿಫ್ ಕಮಿಟಿ, ಗುರ್ಲೇಶಾ ಕಮಿಟಿ ಅಂತ ಒಂದು ಚರ್ಚೆ ಆಗುತ್ತೆ. ಬೆಲೆ ಏರಿಕೆ, ಇವಾಗ ಬಡ್ಡಿ ದರ ಜಾಸ್ತಿ ಇದ್ರೆ ಜನರನ್ನ ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತಾ ಇಲ್ವಾ ಅಂತ. ಈ ತರದ್ದು ಅನೇಕ ಚರ್ಚೆಗಳು ಅರ್ಥಶಾಸ್ತ್ರದಲ್ಲಿ ಈಗಾಗಲೇ ಆಗಿದೆ, ವಿಶ್ವದ ನಾನಾ ಕಡೆ ಆಗಿದೆ. ಅದರಲ್ಲಿ ಒಂದು ವಿಧಾನ, ಒಂದು ಪ್ರಯತ್ನ ಮಾಡೋಣ, ಒಂದಷ್ಟು ಜನರನ್ನ ಅದರಿಂದ ಹೊರಗಡೆ ತಂದ್ರೆ ಅಷ್ಟು ನಮ್ಗೆ ಸರ್ಕಾರ ಮಾಡಿದ ಸರಿ ಇದೆ. ಕೇಶವ್ ಅವರೇ, ಸರ್ಕಾರ ಈ ಹಂತದಲ್ಲಿ ಇದಕ್ಕಿಂತ ಸೂಕ್ತವಾದಂತ ನಿರ್ಧಾರವನ್ನ ಚಿನ್ನದ ವಿಚಾರದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಖಂಡಿತ. ಆದ್ರೆ ಈ ಒಂದು